ಕನ್ನಡ ಫಿಲಂ ಇಂಡಸ್ಟ್ರಿಯ ಮೊದಲ ಪ್ರೀಕ್ವಲ್ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಅದು ಬೇರೆ ಇನ್ಯಾವುದೂ ಅಲ್ಲ, ಅದುವೇ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಡೈರೆಕ್ಟರ್ ನರ್ತನ್ ಅವರು ಡೈರೆಕ್ಟ್ ಮಾಡಿರೋ, ಗೀತಾ ಶಿವರಾಜ್ ಕುಮಾರ್ ಪ್ರೊಡ್ಯೂಸ್ ಮಾಡಿರೋ ಸಿನಿಮಾನೇ ಭೈರತಿ ರಣಗಲ್ ಸಿನಿಮಾ. ಎಲ್ಲ ಕಡೆ ರಿಲೀಸ್ ಆಗಿ ಒಳ್ಳೆ ಭರ್ಜರಿ ರೆಸ್ಪಾನ್ಸ್ ಬರ್ತಾ ಇದೆ. ಪ್ರತಿಯೊಬ್ಬರು ಆರಾಮಾಗಿ ಕೂತು ಫ್ಯಾಮಿಲಿ ಜೊತೆ ನೋಡೋ ಅಂತ ಸಿನಿಮಾ ಕಟ್ಟಿಕೊಟ್ಟಿದ್ದು. ಇದು ಮಫ್ತಿ ಫಿಲಂನ ಪ್ರೀಕ್ವಲ್ ಆಗಿರೋದ್ರಿಂದ ಮಫ್ತಿ ಫಿಲಂನ ನೋಡಿದ ಮೇಲೆ ಭೈರತಿ ರಣಗಲ್ ಸಿನಿಮಾ ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿ ಬೆಟರ್ ಆಗಿ, ಒಂದೇ ಲೈನರಲ್ಲಿ ಹೇಳ್ಬೇಕಂದ್ರೆ ಒಬ್ಬ ಲಾಯರ್ ತನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಜಸ್ಟಿಸ್ ಕೊಡ್ತಿರ್ತಾನೆ, ಅದೇ ಲಾಯರ್ ಕಾನೂನನ್ನೇ ಕೈಗೆ ತಗೊಂಡ್ರೆ ಹೇಗೆ ಜಸ್ಟಿಸ್ ಕೊಡ್ತಾನೆ ಅನ್ನೋದೇ ಈ ಫಿಲಂನ ಲೈನ್. ಭೈರತಿ ರಣಗಲ್ ಪಾತ್ರ ಮಾಡಿರೋ ಶಿವಣ್ಣ ಅವರ ಆ್ಯಕ್ಟಿಂಗು, ಲುಕ್ಕು, ಮ್ಯಾನರಿಸಮು, ಸ್ಕ್ರೀನ್ ಪ್ರೆಸೆನ್ಸು ಏನು ಹೇಳೋದು ಗುರು, ಏನು ಹೇಳಂಗಿಲ್ಲ. ಇಂಟರ್ವಲ್ ಬ್ಲಾಕ್ ಮಾತ್ರ ಹೈ ಲೆವೆಲ್ಗಿದೆ. ಪ್ರೀಕ್ವಲ್ ಸಿನಿಮಾ ಆಗಿರೋದ್ರಿಂದ ಮಫ್ತಿ ಫಿಲಮಲ್ಲಿ ಬಂದಿರೋ ಹಳೇ ಕ್ಯಾರೆಕ್ಟರ್ಗಳೇ ಇಲ್ಲೂ ಕೂಡ ಮುಂದುವರಿಯುತ್ತೆ. ಕೆಲವೊಂದು ವಸಂತ್ ಅವರ ಪ್ರೆಸೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಅವರವರ ಪಾತ್ರಕ್ಕೆ ನ್ಯಾಯನ ಒದಗಿಸಿ ಕೊಟ್ಟಿದ್ದಾರೆ. ಹಣ ಎಲಿವೇಶನ್ ಸೀನ್ಸ್ಗಳು ಮಾತ್ರ ಎಕ್ಸ್ಟ್ರಾರ್ಡಿನರಿಯಾಗಿ ಮೂಡಿ ಬಂದಿವೆ. ಸೀಕ್ವೆಲ್ ಕೂಡ ಬರುತ್ತೆ ಅಂತ ನನಗೆ ಅನಿಸ್ತಿದೆ. ನಟರ ಫ್ಯಾನ್ಸ್ ಆಗಿದ್ರು ಹೋಗಿ ಭೈರತಿ ರಣಗಲ್ ಸಿನಿಮಾನ ನೋಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ಪ್ರತಿಯೊಬ್ಬರು ಮೂವೀಸ್ಗೆ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಅಂತ ಹೇಳ್ರಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಆದರೆ ನಮ್ಮ ಕಾಲನ ನಾವೇ ಹೇಳ್ಕೊಳ್ಳೋದು ಚೆನ್ನಾಗಿಲ್ಲ. ಲಾಸ್ಟ್ ಮಂತಲ್ಲಿ ಒಂದು ಮೂವಿ ಬಂತು, ಒಂದೇ ಕ್ಯಾರೆಕ್ಟರ್ ಕೂಗಾಡಿ ತಲೆನೋವು ಬಂತು. ಈಗ ನಿನ್ನೆ ಮೊನ್ನೆ ತಾನೇ ಇನ್ನೊಂದು ಮೂವಿ ಬಂದಿದೆ. ಬರೋ ಪ್ರತಿಯೊಬ್ಬ ಕ್ಯಾರೆಕ್ಟ್ರು ಕೂಗಾಡ್ತಾರೆ, ಚೀರಾಡ್ತಾರೆ, ಕೂಗುವ ಅಂತಾರೆ. ಅದೇನು ಕೂಗುವನೋ ಗೊತ್ತಿಲ್ಲ. ಫಿಲಮ್ ಹೆಸರು ಮಾತ್ರ ಕಂಗುವ. ಓಕೆ, ಭೈರತಿ ರಣಗಲ್ ಸಿನಿಮಾ ಚೆನ್ನಾಗಿದೆ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಥಿಯೇಟರ್ಗೆ ಫಿಲಮ್ ನೋಡಿ. OTTಗೆ ಬರ್ತಾರೆ, ವೆಯ್ಟ್ ಮಾಡಬೇಡಿ. ಹೋಗಿ ನಿಮ್ಮ ಹತ್ರ ಇರೋ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ. ಮಸ್ಟ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಅದನ್ನು ಅಳವಡಿಸ್ಕೊಳ್ತೀನಿ ಅಂತ ಹೇಳುತ್ತಾ ನಿಮಗೆ ಎಲ್ಲರಿಗೂ ವಂದಿಸುತ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಸೆಲ್ಫ್ ಆ್ಯಂಡ್ ಯುವರ್ ಪೇರೆಂಟ್ಸ್ ಅಂತ ಹೇಳಿ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.